ನಮಸ್ಕಾರಮ್ಮ. ನಮಸ್ಕಾರ ಸರ್. ಎಸ್, ಯಾವ ಊರು, ಏನು ಸಮಸ್ಯೆ ಇತ್ತು ಹೇಳಿಮ್ಮ. ನಮ್ಮ ಹೆಸರು ಸರ್ ಕಾವ್ಯ, ನಮ್ಮ ಹಸ್ಬೆಂಡ್ ಸೋಮಶೇಖರ್ ಅಂತ ನಮ್ಮ ಹೆಸರು. ನಾವು ನಿಜವಾಗಿ ಹಾಸನಿಂದ ಬಂದಿರೋದು. ನಮಗೆ ಇದನ್ನ ನಾವು ಗೂಗಲಲ್ಲಿ ನೋಡಿ ಮತ್ತೆ ಅದರಲ್ಲಿ ಒಂದೊಳ್ಳೆ ರಿವ್ಯೂ ಮತ್ತೆ ಇದೆಲ್ಲ ಹಾಕಿ ಒಳ್ಳೆ ಬೆಸ್ಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಿಗುತ್ತೆ, ಚೆನ್ನಾಗಿ ಒಳ್ಳೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಪ್ರಾಬ್ಲಮ್ಸಿಗೆ ಅಂತ ಹೇಳಿ ಹಾಕಿದ್ರು. ನೋಡುವ ಅಂತ ಹೇಳಿ ನಾವು ಬಂದ್ವಿ. ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನನಗೆ ವೆರಿಕೋಸ್ ಪ್ರಾಬ್ಲಮ್ ಇದ್ದಿದ್ದು, ಒಂದೊಳ್ಳೆ ಟ್ರೀಟ್ಮೆಂಟು. ಬೇರೆಯವಕ್ಕೆ ಹೋಲಿಸಿದ್ರೆ ಇದು ಬೆಸ್ಟ್ ಅನ್ನಿಸ್ತು. ಒಂದೊಳ್ಳೆ ಅಂದರೆ ಜಸ್ಟ್ ಅವಾಗಲೇ ರಿಲೀಫ್ ಕೊಡೋ ಅಂಥ ಟ್ರೀಟ್ಮೆಂಟ್ಗಳು, ಯಾವುದೇ ಥರ ತುಂಬ ಪೇಯ್ನ್ ಇಲ್ಲ, ಅಂದರೆ ತುಂಬಾ ಸಮಯ ತಗೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ನ ನಮಗೆ ಯಾವುದೇ ಥರ ಕಷ್ಟ ಆಗ್ದಲೇ ಪೇಯ್ನ್ ಆಗ್ದೇ ತುಂಬ ರಿಲೀಫ್ ಆಗಿ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ರಿಲೀಫ್ಸು ಸಿಕ್ತು ನನಗೆ. ಯಾವ ಊರಿಂದ ಬಂದ್ರಿ? ನಾವು ಹಾಸನಿಂದ ಸರ್. ಈಗ ತುಂಬಾ ದೂರ ನಡೆದ್ರೆ ಪಡೆದ್ರೆ ಎಲ್ಲ ಸೊಂಟ ನೋವು ಬರ್ತಿತ್ತು. ಮುಂದೆ ಬಗ್ಗಿದ್ರೆ ಸೊಂಟ ನೋವು ಬರ್ತಿತ್ತು, ತೂಕ ಎತ್ತಿದ್ರೆ ಬರ್ತಿತ್ತು. ಸೊ ವೆರಿಕೋಸ್ ವೇನು ಇತ್ತು. ಇವೆರಡಕ್ಕೂ ಟ್ರೀಟ್ಮೆಂಟ್ ಮಾಡಿದ್ವಿ. 100ರಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮಗೆ ಫೀಲಿಂಗ್ ಬೆಟರ್ ಅನಿಸ್ತು? ನನಗೊಂದು 80% ಅಷ್ಟು ಫೀಲಿಂಗ್ ಬೆಟರ್ ಅನಿಸ್ತು. ಆಯಿಲ್ ಮಸಾಜ್ ಮಾಡಿದ್ದು ಮತ್ತೆ ಬಿಸಿನೀರೆಲ್ಲ ಕೊಟ್ಟಿದ್ದು, ನೀವು ಸ್ಟೀಮ್ ಎಲ್ಲ ಒಳ್ಳೆ ನನಗೆ ಅವಾಗನೇ ತುಂಬ ಖುಷಿ ಆಯಿತು. ವೆರಿ ನೈಸ್. ಸೊ ಆಮೇಲೆ ಬೇರೆ ಬೇರೆ ಚಿಕಿತ್ಸೆಗಳು ಮಾಡಿದ್ವಿ. ಮರ್ಮ ಚಿಕಿತ್ಸೆ ಆಗಿರ್ಬೋದು, ಮತ್ತೆ ಇನ್ನ ಬೇರೆ ಬೇರೆ ಚಿಕಿತ್ಸೆಗಳು ಮಾಡಿದ್ವಿ. ಅದರಿಂದ ನಿಮಗೆ ಉತ್ತಮವಾದ ಬದಲಾವಣೆ ಬಂದಿದೆ. ಹೌದು ಸರ್. ಅದು ಒಂದೇ ದಿನ ಬೇರೆ ಇಲ್ಲಿ ನಿಜವಾಗಿ ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದೆ ಅಂದ್ರೆ ಫಸ್ಟ್ ಟೈಮ್ ನಾನು ಇಲ್ಲೇ ನೋಡಿದ್ದು. ಹೌದು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಂಗೆ. ಮೆಡಿಸಿನ್ ಏನಂಗಿಲ್ಲ, ನಿಮ್ಗೆ ಗುಣ ಆದಾಗ ಅನುಭವ ಆಗಿದೆ. ಹೌದು, ನಿಜವಾಗ್ಲು. ಮತ್ತೆ ನಂಗೆ ಭಯ ಆಗ್ತಿತ್ತು ಹೇಗೋ ಏನು ಅಂತ. ಇಲ್ಲಿರೋ ಸ್ಟಾಫ್ಸ್ ಎಲ್ಲರೂ ಅಷ್ಟೇ ಚೆನ್ನಾಗಿ, ಇಲ್ಲ ಮೇಡಮ್ ಏನೂ ಆಗೋದಿಲ್ಲ, ನೀವೇನು ಭಯ ಪಡಬೇಡಿ ಅಂತ ಎಲ್ಲರೂ ಅಷ್ಟೇ, ಪ್ರತಿಯೊಬ್ರು ಏನಾಗಲ್ಲ ಮೇಡಮ್ ಆರಾಮ್ಸೆ ಮಲಗಿ, ಏನಾದ್ರು ಆದ್ರೆ ಹೇಳಿ ಅಂತ ಎಲ್ಲ ಚೆನ್ನಾಗಿ ಇದು ಮಾಡಿ ನೀಟಾಗಿ ಎಲ್ಲ ಇದು ಮಾಡಿಕೊಟ್ರು. ಅಂದ್ರೆ ಯಾವುದೇ ಪ್ರಾಬ್ಲಮ್ ಆಗದಂಗೆ ಚೆನ್ನಾಗಿ ಇದು ಮಾಡಿದ್ರು ಸರ್. ಎಸ್, ವೆರಿ ನೈಸ್. ನಿಮ್ಮ ಯಜಮಾನ್ರಿಗೂ ಕುತ್ತಿಗೆ ನೋವು, ಸೊಂಟ ನೋವು ತೀವ್ರವಾಗಿತ್ತು, ಬಲಗಡೆ ಬರ್ತಿತ್ತು, ಕೈ ನೋವು, ವಿಸ್ವಾಚಿ ಅಂದರೆ ಗೃದ್ರಸಿ, ಸಯಾಟಿಕ ಮತ್ತು ಸರ್ವೈಕಲ್ ಪೇನ್. ಅವ್ರಿಗೆ ಹೆಂಗೆ ಅನಿಸ್ತು? ಅವ್ರಿಗೂ ಸರ್ ಅವ್ರು ಹೇಳಿ ನನಗೆ, ನಾನು ಆ್ಯಕ್ಚುಲಿ ಅವ್ರಿಗೆ ತೋರ್ಸಕ್ಕೆ ಅಂತ ಬಂದಿದ್ದು. ನಾನೇ ಆ್ಯಕ್ಚುಲಿ ನಂದು ಬೇಡ ನೋಡುವ ಫಸ್ಟ್ ಟೈಮ್ ಬಂದಿದ್ದಂತ. ಅವ್ರು ನನಗೆ ಹೇಳಿದ್ಕೇನೆ ಪರವಾಗಿಲ್ಲ ಚೆನ್ನಾಗಿ ಇದಿರ್ಬೋದು, ಕರೆಂಟಿಂದೆಲ್ಲ ಮೈಗೆಲ್ಲ ಕೊಟ್ಟು ಅದಂತೂ ಸಖತ್ ಚೆನ್ನಾಗಿತ್ತಂತ. ಅವ್ರಿಗೆ ಇನ್ನೊಂದು ಸ್ವಲ್ಪ ಮಲಗಬೇಕು ಅನ್ನೋ ಅಷ್ಟು ಇದಾಗ್ತಿತ್ತು. ನಿಜವಾಗ್ಲೂ ಅವ್ರು ನನಗೆ ಹೇಳಿದ್ದು, ಹೋಗೋದು ಸಖತ್ತಾಗಿದೆ, ಮಿಸ್ ಮಾಡ್ಕೋಬೇಡ, ಅದನ್ನ ಚೆನ್ನಾಗಿ ಮಾಡಿಸ್ಕ ಅಂತ ಹೇಳಿ ಅವರೇ ಇದು ಮಾಡಿದ್ರು ನನಗೆ. ಹೇಳ್ತೀನಿ ಹುಷಾರ್ ಮಾಡೋಕ್ಕಂತ ಗಣ ಪಣ ತೊಟ್ಬಿಟ್ಟಿದೆ. ಹೌದು, ನಾನು ತುಂಬಾ ಭಯ ಪಡ್ತಿದ್ದೆ ಹೇಗೋ ಏನು ಫಸ್ಟ್ ಟೈಮ್ ಅಂತ ಹೇಳಿ. ಅವರು ನಿಮಗೂ ಬೆಟರ್ ಆಗಿದೆ ಹಂಗಾರೆ? ಹೌದು ಸರ್. ನೈಸ್. ಇಷ್ಟೆಲ್ಲ ನಮಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಇದು ನಮ್ಮ ಆದ್ಯ ಕರ್ತವ್ಯ ಹಾಗೂ ದೇವರು ಕೊಟ್ಟಿರ್ತಕ್ಕಂಥ ಇದು ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ನೀವು ಅಲ್ಲಿಂದ ಬಂದು ನಮಗೆ ಅವಕಾಶ ಕೊಟ್ಟಿದ್ದೀರಿ. ಸೊ ನಿಮಗೂ ನಾವು ಕೃತಜ್ಞರಾಗಿರ್ತೇವೆ. ಯಾಕೆ ಅಂತಂದರೆ ನಾವಿರೋದು ನಿಮ್ಮಿಂದ, ನೀವಿರೋದು ನಮ್ಮಿಂದ. ಒಬ್ರಿಗೊಬ್ರು ಇಂಟರ್ಲಿಂಕ್ಡ್ ಸಂಬಂಧಗಳು. ಸೊ ಸಂಬಂಧ ಹೆಂಗಿರಬೇಕು ಅಂದರೆ, ನೀವು ಹಾಸನದಿಂದ ಬಂದಿದ್ದೀರಿ, ಅದಕ್ಕೆ ನಿಮಗೆ ಆರೋಗ್ಯದ ಅನುಭವ ನಾವು ಕೊಡಲೇಬೇಕು. ಯಾಕೆ ಅಂತಂದರೆ ನಾವು ಒಂದು 5 ಕಿಲೋಮೀಟ್ರ್ ಇಲ್ಲಿಂದ ನಮ್ಮ ಮನೆ ಹೋಗೋಕ್ಕೆ ಅಯ್ಯೋ ದೂರ ಹೋಗ್ಬೇಕಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ನೀವು 150 ಕಿಲೋಮೀಟ್ರ್ ಬರೋದು ಸುಲಭ ಅಲ್ಲ. ಒಂದಿನ ರಜೆ ಮಾಡಬೇಕು, ರಾತ್ರಿ ರೆಡಿಯಾಗಿರಬೇಕು, ಬೆಳಗ್ಗೆ ಬೇಗ ಏಳಬೇಕು, ಇಲ್ಲಿಗೆ ಬರಬೇಕು, ಇಲ್ಲಿಂದ ಬಂದು ಚಿಕಿತ್ಸೆ ಮಾಡಿ ಮತ್ತೆ ಹೋಗಬೇಕು. ಇಷ್ಟೊಂದು ಶ್ರಮ ವಹಿಸಿ ಬರೋದ್ರಿಂದ ನಾವು ನಿಮ್ಮನ್ನು ಅತಿ ಉತ್ತಮವಾಗಿ ಚಿಕಿತ್ಸೆ ಮಾಡೋಕ್ಕೆ ನಾವು ಪಣ ತೊಟ್ಟೇ ಇರ್ತೇವೆ ಬಿಗಿನಿಂಗಲ್ಲಿ. ಸೊ ಅದು ನಿಮಗೆ ಡೆಲಿವರಿ ಆಗಿದ್ದರೆ ನಮಗೆ ಅತಿ ಸಂತೋಷ. ನೀವು ಇನ್ನೂ ಹೆಚ್ಚಿನ ಆರೋಗ್ಯಯುತವಾಗಿರಿ. ಆ ಧನ್ವಂತರಿಯ ಆಶೀರ್ವಾದ ನಿಮಗೆ ಇರಲಿ. ಆರೋಗ್ಯಯುತದ ಜೀವನನ ಕಳೀರಿ, ಸಂತೋಷವಾಗಿರಿ, ನೆಮ್ಮದಿಯಿಂದ ಕಳೀರಿ. ಜೊತೆಗೆ ನಾನೇನು ದೈವಾತ್ಮಕವಾಗಿರ್ತಕ್ಕಂಥ ಚಿಕಿತ್ಸೆಗೆ ಹೇಳಿದೆ ನಿಮಗೆ, ಆಂಜನೇಯ ಸ್ವಾಮಿದು ಮತ್ತು ಅದೊಂದು ಮೃತ್ಯುಂಜಯ ಮಂತ್ರವನ್ನು ಮಾಡಿ, ಜೊತೆಗೆ ಒಂದು ಇದನ್ನು ದೇವಸ್ಥಾನಕ್ಕೂ ಮಾಡಿ, ಅದರಿಂದ ನಿಮಗೆ ಆಗಿರ್ತಕ್ಕಂಥ ಬೇರೆ ಬದಲಾವಣೆಗಳೇನಿದೆ ದೇಹದಲ್ಲಿ ಅದು ಗುಣ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ನಿಮ್ಮೊಂದಿಗೆ ಸಂದರ್ಶನವನ್ನು ನಾವು ಮುಗಿಸ್ತೇವಮ್ಮ. ನಮಸ್ಕಾರ. ಮತ್ತೆ ಮುಂದಿನ ಭೇಟಿಯಲ್ಲಿ ನಿಮ್ಗೆ ಹೆಂಗೆ ಆರೋಗ್ಯ ಇರುತ್ತೆ ತಿಳ್ಕೊಂಡು. ಒಟ್ಟಿನಲ್ಲಿ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಎರಡಕ್ಕೂ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಇಲ್ಲಿ. ಅಂದ್ರೆ ನಾವು ಹಾಸನಲ್ಲೇ ತುಂಬಾ ಹಾಸ್ಪಿಟಲ್ ಇದಾವೆ, ಆದ್ರೂ ನಾವು ಇಲ್ಲಿಗೆ ಬಂದಿದೀವಿ ಅಂದ್ರೆ ಇಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಅಂದ್ರೆ ಬಂದವರು ಒಳ್ಳೆ ಚೆನ್ನಾಗಿ ಗುಣಮುಖವಾಗಿ ಹೋಗ್ತಾರೆ. ಇಲ್ಲಿನ ಸೇವೆ ಕೂಡ ಅಷ್ಟೇ ಚೆನ್ನಾಗಿದೆ, ಉತ್ತಮವಾಗಿದೆ. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.